ಇನ್ನು ಭಾರತ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಇವಾಗ ಅಂಕಿ ಅಂಶಗಳ ಲೆಕ್ಕಾಚಾರದಲ್ಲಿ ಕೂಡ ಅದು ಸಾಬೀತಾಗಿದೆ. ಕಳೆದ 10 ವರ್ಷಗಳಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಅಂದರೆ GDP ದುಪ್ಪಟ್ಟಾಗಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ IMF ಅಂಕಿಅಂಶ ಪ್ರಕಾರದಲ್ಲಿ ಭಾರತದ ಆರ್ಥಿಕ ಸ್ಥಿತಿ ಬೆಳವಣಿಗೆ ಎತ್ತಿ ತೋರಿಸಲಾಗಿದೆ. ಸದ್ಯ ಕಳೆದ ದಶಕದಲ್ಲಿ ಭಾರತವು ಚೀನಾ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಪ್ರಮುಖ ಯುರೋಪಿಯನ್ ರಾಷ್ಟ್ರಗಳಿಗಿಂತ ಹೆಚ್ಚಿನ GDP ಬೆಳವಣಿಗೆಯ ದರವನ್ನು ದಾಖಲಿಸಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಕಾರ ಭಾರತದ GDP ಪ್ರಸ್ತುತ 4.3 ಟ್ರಿಲಿಯನ್ ಆಗಿದೆ. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಮೊದಲ ಅವಧಿಗೆ 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿದ್ದಾಗ ಅಂದರೆ 2015ರಲ್ಲಿ ಇದು 2.1 ಟ್ರಿಲಿಯನ್ ಆಗಿತ್ತು. ಅಂದಿನಿಂದ ಇಲ್ಲಿಯವರೆಗೆ ಭಾರತವು ಒಟ್ಟು ದೇಶೀಯ ಉತ್ಪನ್ನ ಮತ್ತು GDP ವಿಷಯದಲ್ಲಿ ತನ್ನ ಆರ್ಥಿಕತೆಯನ್ನು ದ್ವಿಗುಣಗೊಳಿಸಿದೆ. ಭಾರತದ ಸದ್ಯ ವಿಶ್ವದ 5ನೇ ಆರ್ಥಿಕತೆಯ ದೇಶವಾಗಿದೆ. ಇನ್ನೇನು ಜಪಾನನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗುವ ಸನಿಹದಲ್ಲಿದೆ. ಯಾಕೆಂದರೆ ಕಳೆದ 10 ವರ್ಷಗಳಲ್ಲಿ ಭಾರತದ ಆರ್ಥಿಕತೆಯು 105 ವಿಸ್ತರಿಸಿದರೆ ಜಪಾನ್ನ GDP ಸ್ಥಿರವಾಗಿದೆ. ಜಪಾನ್ನ GDP ಪ್ರಸ್ತುತ 4.4 ಟ್ರಿಲಿಯನ್ ಆಗಿದ್ದು ಭಾರತದ GDP ಪ್ರಸ್ತುತ 4.3 ಟ್ರಿಲಿಯನ್ ಆಗಿದೆ. ಭಾರತವು 2025ರ 3ನೇ ತ್ರೈಮಾಸಿಕದ ವೇಳೆಗೆ ಈ ಮಟ್ಟವನ್ನು ದಾಟಲು ಸಜ್ಜಾಗಿದೆ. ಸರಾಸರಿ ಬೆಳವಣಿಗೆ ದರವು ಇದೇ ರೀತಿ ಮುಂದುವರೆದರೆ 2027ರ 2ನೇ ತ್ರೈಮಾಸಿಕದವರೆಗೆ ಭಾರತವು ಜಾಗತಿಕವಾಗಿ 3ನೇ ಅತಿ ದೊಡ್ಡ ಆರ್ಥಿಕತೆಯಾದಂಥ ಜರ್ಮನಿಯನ್ನು ಮೀರಿಸುತ್ತದೆ. ಜರ್ಮನಿಯ GDP ಪ್ರಸ್ತುತ 4.9 ಟ್ರಿಲಿಯನ್ ಆಗಿದೆ. ಭಾರತದ 10 ವರ್ಷಗಳ ಆರ್ಥಿಕ ಸಾಧನೆಯನ್ನು ಅತ್ಯುನ್ನತ ಮತ್ತು ಅತ್ಯುತ್ತಮ ಅಂತ ಹೇಳಲಾಗ್ತಾ ಇದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ರೀತಿ 10 ವರ್ಷದಲ್ಲಿ ಅತ್ಯುತ್ತಮವಾಗಿದೆ ಅಂತ ಅವರು ಕರೆದಿದ್ದಾರೆ. 1 ದಶಕದಲ್ಲಿ ದೇಶದ GDP ದ್ವಿಗುಣಗೊಂಡಿದ್ದಕ್ಕಾಗಿ ದೇಶವನ್ನು ಶ್ಲಾಘಿಸಿದ್ದಾರೆ. 10 ವರ್ಷಗಳಲ್ಲಿ ಶೇಕಡಾ 105ರಷ್ಟು ಬೆಳವಣಿಗೆ ದರದೊಂದಿಗೆ ವಿಶ್ವದಲ್ಲಿ ಅಗ್ರಸ್ಥಾನದಲ್ಲಿರುವಂಥ ಭಾರತವು ಚೀನಾ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಪ್ರಮುಖ ಯುರೋಪಿಯನ್ ರಾಷ್ಟ್ರಗಳಿಗಿಂತ ಹೆಚ್ಚಿನ GDP ಬೆಳವಣಿಗೆ ದರವನ್ನು ದಾಖಲಿಸಿದೆ. ಚೀನಾದ GDP 76, US 66, ಜರ್ಮನಿ 44, ಫ್ರಾನ್ಸ್ 38 ಮತ್ತು UK 28% ಬೆಳೆದಿದೆ. ಭಾರತ ತನ್ನ ಆರ್ಥಿಕತೆ ಗಾತ್ರವನ್ನು ದ್ವಿಗುಣಗೊಳಿಸುವ ಮೂಲಕ G7, G20 ಮತ್ತು ಬ್ರಿಕ್ಸ್ ರಾಷ್ಟ್ರಗಳನ್ನು ಹಿಂದಿಕ್ಕಿದೆ. ಭಾರತದ ಆರ್ಥಿಕತೆಯ ಬೆಳವಣಿಗೆ ವೇಗದಲ್ಲಿ ಭಾರತವು IMF ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಆರ್ಥಿಕತೆಯ ಗಾತ್ರದ ವಿಷಯದಲ್ಲಿ ಮೊದಲ 2 ಸ್ಥಾನಗಳಲ್ಲಿ 30.3 ಟ್ರಿಲಿಯನ್ ಹೊಂದಿರುವಂಥ ಅಮೆರಿಕ ಮತ್ತು 19.5 ಟ್ರಿಲಿಯನ್ ಹೊಂದಿರುವಂಥ ಚೀನಾ ಉಳಿದಿವೆ. ಜರ್ಮನಿ 4.9 ಟ್ರಿಲಿಯನ್ನೊಂದಿಗೆ 3ನೇ ಸ್ಥಾನದಲ್ಲಿದೆ. ಜಪಾನ್ 4.4 ಟ್ರಿಲಿಯನ್ನೊಂದಿಗೆ 4ನೇ ಸ್ಥಾನದಲ್ಲಿದೆ ಮತ್ತು ಭಾರತ 4.3 ಟ್ರಿಲಿಯನ್ನೊಂದಿಗೆ 5ನೇ ಸ್ಥಾನದಲ್ಲಿದೆ. ಭಾರತದ ಪ್ರಸ್ತುತ ಬೆಳವಣಿಗೆ ನೋಡುತ್ತಿದ್ದರೆ ಮೊದಲ 2 ಸ್ಥಾನಗಳಿಗೆ ಪ್ರವೇಶಿಸಲು 2 ದಶಕಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಎಂಬುದು ನಂಬಿಕೆಯಾಗಿದೆ. ಅದೇ ಹಾಗೂ ಮಾರ್ಚ್ 2025ರ ಹೊತ್ತಿಗೆ ಅಮೆರಿಕದ ರಾಷ್ಟ್ರೀಯ ಸಾಲ 36.22 ಟ್ರಿಲಿಯನ್ ಆಗಿದ್ದರೆ ಸೆಪ್ಟೆಂಬರ್ 2024ರ ಹೊತ್ತಿಗೆ ಚೀನಾದ ರಾಷ್ಟ್ರೀಯ ಸಾಲ 2.52 ಟ್ರಿಲಿಯನ್ ಆಗಿದೆ ಎಂಬುದು ಕುತೂಹಲಕಾರಿಯಾಗಿದೆ. ಮತ್ತು ಸೆಪ್ಟೆಂಬರ್ 2024ರ ಹೊತ್ತಿಗೆ ಭಾರತದ ಒಟ್ಟಾರೆ ಸಾಲ $712 ಬಿಲಿಯನ್ ಆಗಿದೆ. ಭಾರತವು ತನ್ನ GDPಯನ್ನು ಮೊದಲ $1 ಟ್ರಿಲಿಯನ್ ಗಡಿಯನ್ನು ತಲುಪುವಲ್ಲೂ 60 ವರ್ಷಗಳನ್ನು ತೆಗೆದುಕೊಂಡಿತ್ತು. ಆದರೆ 2007ರಲ್ಲಿ ಭಾರತದ GDP $1 ಟ್ರಿಲಿಯನ್ ಗಡಿ ತಲುಪಿತ್ತು. ಇನ್ನು 2014ರಲ್ಲಿ 1 ಟ್ರಿಲಿಯನ್ನಿಂದ 2 ಟ್ರಿಲಿಯನ್ಗೆ ತಲುಪಿತ್ತು. ಅದಕ್ಕೆ ಕೇವಲ 7 ವರ್ಷಗಳು ಬೇಕಾಗಿತ್ತು. ಅದ್ಯಾಗೋ ಕೋವಿಡ್-19 ಹೊರತಾಗಿಯೂ ಭಾರತ 2021ರಲ್ಲಿ 3 ಟ್ರಿಲಿಯನ್ ಗಡಿಯನ್ನು ತಲುಪಿತ್ತು. ಈಗ 4 ವರ್ಷಗಳಲ್ಲಿ 3 ಟ್ರಿಲಿಯನ್ನಿಂದ 4 ಟ್ರಿಲಿಯನ್ಗೆ ತಲುಪಿದೆ. ಹಾಗಾಗಿ ಈ ಒಂದು ವೇಗವನ್ನು ನೋಡಿದರೆ ಮುಂದಿನ ಕೆಲವೇ ವರ್ಷಗಳಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಮ್ಮ ಹೆಮ್ಮೆಯ ಭಾರತ ಬೆಳೆಯಲಿದೆ.